ಕಳೆದ ವಾರ ರಾಮನಗರ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಬಾಗಿನ ಕೊಡುವಂತ ವಿಚಾರ ಇರ್ಬೋದು, ಮತ್ತೆ ಹೊಲಿಗೆ ಯಂತ್ರ ಇರ್ಬೋದು, ಮತ್ತೆ ಆ ಕಾರ್ಯಕ್ರಮದಲ್ಲಿ ಕ್ರೀಡೆಯನ್ನು ಕೂಡ ಆಯೋಜನೆ ಮಾಡಿದ್ರು. ಆ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಹೆಚ್ಚು ಜನಸಂಖ್ಯೆಯಾಗಿ ಒಂದಷ್ಟು ನೂಕುನುಗ್ಲು ಆಗಿದೆ. ಆ ಸಂದರ್ಭದಲ್ಲಿ ಒಂದು ಮಹಿಳೆಗೂ ಕೂಡ ಒಂದು ಸಣ್ಣ ಒಂದು ಗಾಯನೂ ಕೂಡ ಆಗಿ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು. ನಾವು ಕೂಡ ಆ ದಿವಸನೇ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಏನು ಎಲ್ಲ ಸಾಂತ್ವನ ಹೇಳಿ ಅವ್ರಿಗೆ ಏನು ಬೇಕು ಎಲ್ಲದನ್ನು ಕೂಡ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ವಿ. ಅದಾದ ನಂತರ ಕೆಲವು ಸಂಘಟನೆಯ ಸ್ನೇಹಿತರು ಈ ವಿಚಾರವನ್ನ ಇಟ್ಕೊಂಡು ಅಸಭ್ಯವಾಗಿ ಮಾತಾಡುವಂಥದ್ದು ಇರ್ಬೋದು, ಹೆಣ್ಮಕ್ಳ ಬಗ್ಗೆ ಅವ್ರ ಗಂಡದಿರು ಸೀರೆ ತಂದ್ಕೊಟ್ಟಿಲ್ವಾ ಅಂತ ಅನ್ನೋ ವಿಚಾರ ಇರ್ಬೋದು. ನೋಡಿ, ಎಲ್ಲರೂ ಅವರವರು ತಂದ್ಕೊಡ್ತಾರೆ, ಆದ್ರೂ ಇದು ಒಂದು ಬಾಗಿನ ಕಾರ್ಯಕ್ರಮ, ಒಂದು ಮಹಿಳಾ ಕಾರ್ಯಕ್ರಮ ಅಂದಾಗ ಒಂದಷ್ಟು ಜನಗಳು ಸೇರ್ತಾರೆ. ಅದನ್ನ ಅಸಭ್ಯವಾಗಿ ಮಾತಾಡತಕ್ಕಂಥ ನಮ್ಮ ಕುಮಾರಸ್ವಾಮಿ ಇರ್ಬೋದು, ಜಯ ಕನ್ನಡ ಸಂಘಟನೆಯ ಜನಪರ ವೇದಿಕೆಯ ಮುಖ್ಯ ಸಲಹೆಗಾರರು ಕುಮಾರಸ್ವಾಮಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಗೋವಿಂದ್ ಇರ್ಬೋದು, ಮತ್ತೆ ವಾಸು ಇರ್ಬೋದು, ಯಾರು ಕೂಡ ಅಸಭ್ಯವಾಗಿ ಮಾತಾಡಬಾರ್ದು. ಕಾರ್ಯಕ್ರಮದಲ್ಲಿ ಲೋಪದಗಳು ಆಗಿರ್ಬೋದು. ಆದಂತ ಸಂದರ್ಭದಲ್ಲಿ ಅವ್ರಿಗೇನೋ ಸಮಸ್ಯೆ ಆಗಿದ್ರೆ ಶಾಸಕರ ಹತ್ರನೋ ಇಲ್ಲ ಮುಖಂಡರ ಹತ್ರನೋ ಇಂದ ಸಮಸ್ಯೆ ಆಗಿದೆ, ಅವ್ರಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಅವ್ರನ್ನ ನಾವು ಮಧ್ಯವರ್ತಿಗಳಾಗಿ, ಸಂಘಟನೆಯ ಮುಖಂಡರು ಮಧ್ಯವರ್ತಿಗಳಾಗಿ ನಾವು ಅವ್ರಿಗೆ ಸಹಾಯವನ್ನ ಮಾಡ್ಬೇಕು ಹೊರತು ನಾವು ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಬಾರ್ದು. ಯಾರಿಗೇ ಆಗಿರ್ಬೋದು, ಜನಪ್ರತಿನಿಧಿಗಳು. ಯಾಕೆಂದ್ರೆ ನಾನು ಒಬ್ಬ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಲ್ಲ ಜನಪ್ರತಿನಿಧಿಗಳ ಸಹಾಯವನ್ನು ಕೂಡ ಪಡ್ಕೊಂಡಿದ್ದೀವಿ, ಸಮಾಜ ಸೇವಕರುಗಳ ಸಹಾಯವನ್ನ ಪಡ್ಕೊಂಡಿದ್ದೀವಿ. ಎಲ್ಲಾರದ ಸಹಾಯವನ್ನು, ಹಣ ಸಹಾಯ ಇರ್ಬೋದು, ಅವರ ಬೇರೆ ಬೇರೆ ಸಹಾಯಗಳನ್ನು ಪಡ್ಕೊಂಡೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿರ್ತೀವಿ. ಹಾಗಾಗಿ ಯಾರ ಬಗ್ಗೆನೂ ಕೂಡ ಹಗುರವಾಗಿ ಮಾತಾಡಬಾರ್ದು. ನಮ್ಮ ಸಂಘಟನೆ ಸ್ನೇಹಿತರುಗಳು ಹೇಳೋದೇ ಇಷ್ಟು, ನಾವು ಕಾರ್ಯಕ್ರಮ ಮಾಡೋದು ಕೂಡ ಲೋಪದೋಪಗಳು ಆಗಿದೆ. ಯಾಕಾಗಿಲ್ಲ? ಎಲ್ಲ ಕೂಡ ಆಗಿದೆ. ನಾವು ಒಂದು ಹೋರಾಟ ಮಾಡ್ತೀವಿ. ಎಲ್ಲಾರನು ಕೂಡ ನಾವೆಲ್ಲರಿಗೂ ಟೀ, ಕಾಫಿ, ನೀರು ಎಲ್ಲಾರನು ಕೊಡಿಸಿ ನಾವು ಯಾವತ್ತೂ ಯಾರನ್ನು ಕಳ್ಸಕ್ಕಾಗೋದಿಲ್ಲ. ಯಾರ ಬಗ್ಗೆನೂ ಕೂಡ ಕೀಳಾಗಿ ಮಾತಾಡಬಾರ್ದು. ನಾನು ಸಂಘಟನೆ ಸ್ನೇಹಿತರಿಗೆ ಎಚ್ಚರಿಕೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಮಾಡ್ತಕ್ಕಂಥ ಕೆಲವು ಈ ಆಪಾದನೆಗಳಿಗೆ ಎಲ್ಲಾ ಸಂಘಟನೆಯವ್ರಿಗೂ ಕೂಡ ಒಂದು ಅವಮಾನ. ಯಾಕೆಂದ್ರೆ ಇಂಥ ಸಂಘಟನೆಯವರು ಈ ತರ ಮಾತಾಡಿದ್ರು, ಹಿಂಗ್ ಮಾಡಿದ್ರು ಅಂತೇಳಿ ಆ ತರ ಮಾತಾಡ್ಬೇಕು. ನೀವು ಆ ತರ ಇದ್ರೆ ನೀವು ಸರ್ಕಾರ ಇರ್ಬೋದು ಮತ್ತೆ ಜನಗಳ ಮಧ್ಯವರ್ತಿಗಳಾಗಿ ಅವ್ರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅಂತೇಳಿ ನನ್ನ ಸಂಘಟನೆ ಸ್ನೇಹಿತರಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ.